ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಪರಿಷತ್ ಎಲೆಕ್ಷನ್ ನಲ್ಲಿ ಬಿಜೆಪಿಯಿಂದ ಅಡ್ಡ ಮತದಾನ ಆಗೋಗಿದೆ. ಬಿಜೆಪಿ ಹೀನಾಯ ಸೋಲಿಗೆ ಹೈಕಮಾಂಡ್ ಈಗ ಕೆಂಡಾಮಂಡಲಾಗಿದೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದ್ರು ವಿಜಯೇಂದ್ರ ಮತ್ತು ಅಶೋಕ್. ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಆದಂತ ಮೊದಲ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಹೀನಾಯ ಸೋಲು. ರಾಜ್ಯದಿಂದ ಸೋಲಿನ ವರದಿಯನ್ನ ಕೇಳಿದೆ ಕೇಸರಿ ಹೈಕಮಾಂಡ್. ಆರ್ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಜೂನ್ 23ನೇ ತಾರೀಕು ದೆಹಲಿಗೆ ಬನ್ನಿ ಅಂತ ರಾಧಾ ಮೋಹನ್ ದಾಸ್ ಸೂಚನೆ ಕೊಟ್ಟಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ಹೈಕಮಾಂಡ್ ಕೋರ್ಟ್ ನಲ್ಲಿ ವಿವರಣೆ ಕೇಳಿರುವಂತ ವರಿಷ್ಠರು ಈಗಾಗಲೇ ಸತ್ಯ ಸಂಶೋಧನಾ ತಂಡ ರಚನೆ ಮಾಡಿರುವಂತ ರಾಜ್ಯ ಬಿಜೆಪಿ ಸಮಿತಿ ರಚನೆ ಮಾಡಿಕೊಂಡಿದ್ದಾರೆ. ಯಾರು ಈ ರೀತಿಯಾಗಿ ಒಳೇಟು ಕೊಟ್ಟಿದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಕ್ಕೆ ವರದಿ ಬರುವ ಮೊದಲೇ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಈಗ ಬುಲಾವ್ ಕೊಟ್ಟಿದೆ. ಹಾಗಾದ್ರೆ ಅಸಮಾಧಾನಕ್ಕೆ ಕಾರಣ ಏನು? ಯಾಕೆ ಬಿಜೆಪಿಯವರು ಕಾಂಗ್ರೆಸ್ನವರಿಗೆ ವೋಟ್ ಮಾಡಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಗೆಲುವಿಗೆ ಕಾರಣ ಆದ್ರು? ವರದಿ ಕೊಡಿ ಅಂತ ಹೈಕಮಾಂಡ್ ಈಗ ಸೂಚನೆ ಕೊಟ್ಟಿದೆ. ಕಾಂಗ್ರೆಸ್ನಂತೆ ರೆಸಾರ್ಟ್ಗೆ ಹೋಗಿ ಅಣುಕು ಮತದಾನ ಯಾಕೆ ಬಿಜೆಪಿ ನಾಯಕರು ಮಾಡಲಿಲ್ಲ? ಯಾಕೆ ಬಿಜೆಪಿಯ ಶಾಸಕರಿಗೆ ತರಬೇತಿ ಕೊಡ್ಲಿಲ್ಲ? ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಎಂಬುದು ಈಗ ಮತ್ತೆ ಸಾಬೀತಾಗಿದೆ. ಸ್ಥಳೀಯ ನಾಯಕರಿಗೆ ಪಕ್ಷದ ಮೇಲೆ ಹಿಡಿತ ಇಲ್ಲ ಅನ್ನುವಂತ ಆರೋಪ ಇದೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಇಬ್ಬರು ನಾಯಕರು ಕೂಡ ಎಡವಿದ್ರ. ಅಶೋಕ್ ವಿಜಯೇಂದ್ರ ನಡುವೆ ಹೊಂದಾಣಿಕೆಯ ಕೊರತೆ ಕೂಡ ಎದ್ದು ಕಾಣಿಸ್ತಾ ಇದೆ. ಆರಂಭದಲ್ಲೇನೋ ಜೋಡೆತ್ತು ಆಗಿ ಕೆಲಸ ಮಾಡ್ತೀವಿ ಅಂದ್ರು, ಆದ್ರೀಗ ಆ ರೀತಿ ಯಾವುದೇ ಕೆಲಸ ಕಾರ್ಯಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಹೈಕಮಾಂಡ್ ಈಗ ಅಸಮಾಧಾನಗೊಂಡಿದೆ. ಜೊತೆಗೆ ಶಾಸಕರು ಅಸಮಾಧಾನಗೊಂಡು ಕಾಂಗ್ರೆಸ್ಸಿಗೆ ವೋಟ್ ಮಾಡೋದಕ್ಕೆ ಕಾರಣ ಏನು? ಅದರ ಜೊತೆಗೆ ನೀವ್ಯಾಕೆ ಅವರಿಗೆ ಅಣಕು ಮತದಾನದ ಬಗ್ಗೆ ತಿಳಿಸ್ಲಿಲ್ಲ? ಕಾಂಗ್ರೆಸ್ನವರು ರೆಸಾರ್ಟ್ ನಲ್ಲೇ ಕೂತು ಸಭೆ ಮಾಡಿದ್ರು, ಒಂದ್ ವೋಟು ಆಚೆ ಈಚೆ ಆಗದೆ ಇರೋ ರೀತಿಯಾಗಿ ತರಬೇತಿ ಕೊಟ್ರು. ಸಿಎಂ ಡಿಕೆ ಶಿವಕುಮಾರ್ ಅಚ್ಚುಕಟ್ಟಾಗಿ ಪರಿಷತ್ ಫೈಟ್ ನಲ್ಲಿ ಗೆಲ್ಸ್ಕೊಂಡ್ ಬಂದ್ರು ಅಭ್ಯರ್ಥಿಗಳನ್ನ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ಲಿ, ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ಲಿ ಇಂತ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಅನ್ನುವಂತ ಆರೋಪ. ಅದ್ರ ಜೊತೆಗೆ ಈ ಹೀನಾಯ ಸೋಲಿಗೆ ನೀವೇನ್ ಹೇಳ್ತೀರಿ? ಯಾಕೆ ಈ ರೀತಿಯಾಗಿ ವಿಫಲರಾದ್ರಿ? ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಅದ್ರ ಜೊತೆಗೆ ಎಲೆಕ್ಷನ್ ಸಂಬಂಧಪಟ್ಟಂತ ಯಾವ ತಯಾರಿನೂ ನೀವು ಮಾಡ್ಕೊಳ್ಳೇ ಇಲ್ವಲ್ಲ, ಹಾಗಾಗಿನೇ ಈ ಸೋಲು ಅಂತ ಈಗ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ನೋಡೋಣ ಇಬ್ಬರ ನಾಯಕತ್ವದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ ಅಂತ. ಯಾಕೆಂದ್ರೆ ವಿಜಯೇಂದ್ರ ಅವರ ಅವಧಿ ಮುಗ್ದಿತ್ತು, ಹಂಗಿದ್ರು ಕೂಡ ಅವರೇ ಕಂಟಿನ್ಯೂ ಆಗ್ತಾರೆ ಅನ್ನುವಂತ ಮಾಹಿತಿ ಇತ್ತು. ಬಟ್ ಈ ಎಲೆಕ್ಷನ್ ಸೋಲಿನಿಂದಾಗಿ ಇಬ್ಬರು ಕೂಡ ಅಸಮರ್ಥರು ಅನ್ನೋ ರೀತಿಯಾಗಿ ಹೈಕಮಾಂಡ್ಗೆ ಈಗ ಅಸಮಾಧಾನ ಬಂದಿದೆ. ಹಾಗಾಗಿ ಮುಂದೆ ಏನ್ ಮಾಡ್ತಾರೆ? ಒಂದ್ ಪ್ರಶ್ನಾರ್ಥಕ ಚಿಹ್ನೆ ಅಂತೂ ಇದ್ದೇ ಇದೆ.